ಪ್ರಧಾನ ಉದ್ದೇಶವೇ ರೈತರ ಅಭಿವೃದ್ಧಿಗೆ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ಭಾರತದಲ್ಲಿ ಎಲ್ಲಿ ಕೃಷಿ ಇರ್ತದೋ ಅಲ್ಲಿ ದುರ್ಭಿಕ್ಷೆಗಳು ಆಗೋದಿಲ್ಲ ಅನ್ನೋ ಒಂದು ಶಾಸ್ತ್ರ ನಿಯಮ ಇದೆ. ಆ ಉದ್ದೇಶದಿಂದ ಕೃಷಿಕರಿಗೆ ಒಳ್ಳೆಯದಾಗಲಿ ಅನ್ನುವ ಸಂಕಲ್ಪವನ್ನು ತೊಟ್ಟು ಮತ್ತು ನಮ್ಮ ಭಾಳ ವರ್ಷದಿಂದ ನಮ್ಮ ಮಹದಾಯಿ ಯೋಜನೆಗಾಗಿ ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನೂ ಕೂಡ ನೆರವೇರಲಿ ಅನ್ನೋ ಉದ್ದೇಶದಿಂದ ನಾವು 775 ಗಂಟೆಗಳ ಕಾಲ ಶಿವಯೋಗ ಸಮಾಧಿಯನ್ನು ಮಾಡಿದ್ದೇವೆ. ಆ ಪ್ರಕಾರ ಉಳಿವಿ ಚನ್ನಬಸವಣ್ಣನವರಿಗೆ ಪಾದಯಾತ್ರೆಯನ್ನು ಹೋಗಬೇಕು ಅನ್ನುವ ಉದ್ದೇಶದಿಂದ ಆರಂಭವಾಗಿತ್ತು. ಶ್ರೇಯಾಂಶ ಬಹುವಿಜ್ಞಾನಿ ಎನ್ನುವಂಥದ್ದು ಒಂದು ಸಂಸ್ಕೃತ ಗಾದೆ ಮಾತಿದೆ. ಒಳ್ಳೆಯ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಘ್ನಗಳು ಜಾಸ್ತಿ ಬರ್ತವೆ. ವಿಘ್ನಗಳು ಬರದೇ ಯಾವ ಕೆಲಸವೂ ಸರಿಯಾಗಿ ಆಗೋದಿಲ್ಲ. ಆ ದೃಷ್ಟಿಯಿಂದ ನಮ್ಮ ಅನುಷ್ಠಾನದಲ್ಲಿ ಕೂಡ ಸ್ವಲ್ಪ ವಿಘ್ನಗಳು ಬಂತು. ಆ ವಿಘ್ನದಿಂದ ಸ್ವಲ್ಪ ಹಾಸ್ಪಿಟಲೈಸ್ ಆದೆವು. ಅದೇನೋ ಒಂದು ಇದಾಗಿರೋದ್ರಿಂದ ಸ್ವಲ್ಪ ಇದಾಗಿತ್ತು. ಬಹುಶಃ ಅದು ಆ ವಿಘ್ನಗಳು ಏನೇ ಆಗಲಿ ಮಾಡಿದಂಥ ಸಂಕಲ್ಪ ಈಡೇರೋ ಉದ್ದೇಶ ನಮ್ಮ ಜಿಲ್ಲಾಡಳಿತದವರು, ನಮ್ಮ ಹಾಸ್ಪಿಟಲ್ ವೈದ್ಯರು ಎಲ್ಲರೂ ಕೂಡ ಒಳ್ಳೆ ರೀತಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ.